ಒಂದು ಸಮುದಾಯ ನಮಗೆ 15,000 ಮತಗಳನ್ನ ಆಗ್ತಾ ಇರೋ ಕಾರಣ ನಮಗೆ ಮತ ಕಡಿಮೆ ಆಗಿದೆ. ಆದ್ರೆ ಕುಮಾರಣ್ಣನಿಗಿಂತನೂ ಬೇರೆ ಜನಾಂಗದಿಂದ 5,000 ಮತ ನಮಗೆ ಜಾಸ್ತಿ ಬಂದಿದೆ. ಯಾವುದೇ ಈಗ 18 ಎಲೆಕ್ಷನ್ 18 ಮತ್ತೆ 23 ಎಲೆಕ್ಷನ್ ಅಲ್ಲಿ ಏನ್ ಕಾಂಗ್ರೆಸ್ 30,000 ತಗೊಳ್ತು. 18ನೇ ಎಲೆಕ್ಷನ್ ಅಲ್ಲಿ ಕುಮಾರಣ್ಣ 80,000 ತಗೊಂಡ್ರು. ನಮ್ಮ ಅಪೋಸಿಟ್ ಸ್ಪರ್ಧಿ 60,000 ತಗೊಂಡ್ರು. ಆ 30,000 ಮತ್ತೆ 60,000 ಒಂದಾಗಿ ನಮ್ಗೆ ಇವತ್ತು ಸೋತಿದ್ದೀವಿ. ಯಾರು ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇವತ್ತು ಮಹಿಳೆಯರು ಇವತ್ತು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇವತ್ತು ಏನು ಅವತ್ತು ಎಲೆಕ್ಷನ್ ಇನ್ನೊಂದು ದಿವಸ ಮಹಿಳೆಯರಿಗೆ ಹಣ ಹಾಕಿದ್ರು. ಪಾಪ ಎಲ್ಲಾರು ಅಂತ ಹೇಳಕ್ ಹೋಗಲ್ಲ, ಅಮಾಯಕರು 1% 2% ಮತ ನಮ್ಮಿಂದ ಜಾರಿ ಇರ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಇವತ್ತು ಡೈರಿಗೆ ಒಂದೊಂದು ಮನೆಗೆ 10,000 15,000 ಹಣವನ್ನ ಅವತ್ತು ಎಲೆಕ್ಷನ್ ಇನ್ನೊಂದು ದಿವಸ ನಮ್ಗೆ ಅವತ್ತು ಹಣವನ್ನ ಹಾಕಿದ್ರು. ಅದರಿಂದಲೂ ಕೂಡ 1% 2% ಇವತ್ತು ಮತ ಹೋಗಿರ್ಬೋದು. ಆದ್ರೆ ನಿಮ್ಮ ಅಧ್ಯಕ್ಷರನ್ನ ಮಾಡಿ ನಿಖಿಲಣ್ಣ ಇದ್ದಾರೆ. ಆದ್ರೆ ಒಂದು ಸಮನ್ವಯ ಸಮಿತಿ ಮಾಡಬೇಕು. ಏನಪ್ಪಾ ಅಂದ್ರೆ ನಾನು ಬಹಳ ಮುಖ್ಯವಾಗಿ ಏನ್ ಹೇಳುದು, ಡೈರಿ ಸೊಸೈಟಿ ಚುನಾವಣೆ ಆದ್ರೆ ಇವತ್ತು ಒಂದು ಸಮನ್ವಯ ಸಮಿತಿ ಆಗ್ಬೇಕು. ಇವತ್ತು ಯಾವುದೇ ಒಬ್ಬ ಪಾರ್ಟಿ ಅದನ್ನ ನಿರ್ಧಾರ ಮಾಡಬಾರ್ದು. ಯಾವುದೇ ಕ್ಯಾಂಡಿಡೇಟ್ ಆಗಿರ್ಲಿ, ಯಾವುದೇ ನಿರ್ದೇಶಕರಾಗಿರ್ಲಿ, ಡೈರೆಕ್ಟ್ ಆಗಿರ್ಲಿ ಅದನ್ನ ತೀರ್ಮಾನ ಮಾಡಬಾರ್ದು. ಯಾವುದೇ ಸೊಸೈಟಿಗೆ ಹೋದ್ರೆ ಯಾರು ಹಿರಿಯ ಕಾರ್ಯಕರ್ತರವ್ರೆ ಅವರಿಗೆ ಒಂದು ಸಮನ್ವಯ ಸಮಿತಿ ಮಾಡಿ ಅವರು ಒಂದು ವೋಟಿಂಗ್ ಪವರ್ ಆಗ್ಬೋದು, ಯಾರು ಅಧ್ಯಕ್ಷರಾಗಬೇಕು, ಯಾರು ಉಪಾಧ್ಯಕ್ಷರಾಗಬೇಕು, ಯಾರು ಕ್ಯಾಂಡಿಡೇಟ್ ಆಗ್ಬೇಕಂತ ಹೇಳಿ ಒಂದು ಸಮನ್ವಯ ಸಮಿತಿ ಮಾಡಿ ಇವತ್ತು ತಾಲೂಕಲ್ಲಿ ಮಾಡಬೇಕೆ ಹೊರತು ಒಬ್ಬ ವ್ಯಕ್ತಿಗಳು ಇವತ್ತು ತೀರ್ಮಾನ ಮಾಡಬಾರ್ದು. ಇವತ್ತು ಒಬ್ಬ ವ್ಯಕ್ತಿ ಗೆದ್ಕೊಂಡಿರ್ತಾನೆ, 50-40 ವರ್ಷದಿಂದ ಹೋರಾಟ ಮಾಡಿರ್ತಾನೆ, ಅವರಿಗೆ ಬೆಲೆ ಕೊಡಬೇಕು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಯಾರೇ ನಿಷ್ಠುರಾದ್ರೂ ಪರವಾಗಿಲ್ಲ. ಇವತ್ತು ಸಮನ್ವಯ ಸಮಿತಿ ಮಾಡಿ ಡೈರಿ ಸೊಸೈಟಿಗಳಲ್ಲಿ ಹಿರಿಯ ಮುಖಂಡರನ್ನ ಕೂರಿಸ್ಕೊಂಡು ಯಾಕೆ ವೋಟಿಂಗ್ ಪವರ್ ಕೊಡಬೇಕು, ಯಾರನ್ನ ಅಧ್ಯಕ್ಷರು ಮಾಡಬೇಕು, ಯಾರು ಪಂಚಾಯತಿ ಅಧ್ಯಕ್ಷರು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಅದಕ್ಕೆ ತಡೆ ಎಳಿಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಮತ್ತೆ ಅಧ್ಯಕ್ಷರಾದವರು ಯಾರೇ ಆಗಲಿ ಅವರು 90 ಭಾಗ ಇವತ್ತು ಪಡಿಸ್ಕೊಳ್ಬೇಕು ತಾಲೂಕಲ್ಲಿ. ಇವತ್ತು ಆ ರೀತಿ ಆದಂತ ಒಂದು ವ್ಯವಸ್ಥೆಯನ್ನು ನಮ್ಮ ನಿಖಿಲಣ್ಣ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳಿಗೆ ಮುಗಿಸ್ತಾ ಧನ್ಯವಾದ ಹೇಳ್ತೀನಿ. ದಯಮಾಡಿ